ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸೋರೆಕಾಯಿ ಖೀರ್ ಮಾಡ್ತಾಯಿದ್ದೀನಿ ಸಾಬುದಾನ ಹಾಕಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಚಿಕ್ಕ ಸೋರೆಕಾಯಿ ತೊಗೊಂಡಿದ್ದೀನಿ. ಈಗ ಅದರದ್ದು ಸಿಪ್ಪೆನ ತೆಗೆದು ಒಳಗಿರೋ ಬೀಜನೆಲ್ಲ ತೆಗೆದು ಅದನ್ನು ತುರಿದಿಟ್ಕೊಳ್ಳೋಣ. ನೋಡಿ, ಈ ಥರ ನಾನು ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಈಗ ಅದನ್ನು ಕಟ್ ಮಾಡಿ ಒಳಗಿರೋ ಬೀಜನೆಲ್ಲ ತೆಗೆದು ಅದನ್ನು ತುರ್ಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಧ್ಯದ ಬೀಜನೆಲ್ಲ ತೆಗೆದುಬಿಡೋಣ. ನೋಡಿ, ಈ ಥರ ನಾನು ತುರಿದಿಟ್ಕೊಂಡಿದ್ದೀನಿ. ಈಗ ಬನ್ನಿ ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ. ಈಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಅದಕ್ಕೆ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಬಿಸಿಯಾಗಿದೆ. ಈಗ ಅದಕ್ಕೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್, ಯಾವುದಾದ್ರೂ ಡ್ರೈ ಫ್ರೂಟ್ಸು. ನಾನಿಲ್ಲಿ ಸ್ವಲ್ಪ ಬಾದಾಮಿ ಆಮೇಲೆ ಕ್ಯಾಶ್ಯೂಸ್ ಹಾಕ್ತಾಯಿದ್ದೀನಿ, ಗೋಡಂಬಿ. ಇದನ್ನು ಇವಾಗ ಸ್ವಲ್ಪ ಹುರ್ಕೊಳ್ಳೋಣ. ಗೋಡಂಬಿ ಎಲ್ಲ ಸ್ವಲ್ಪ ಕೆಂಪಗಾಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊತೀನಿ. ಈಗ ಇದೇ ಪಾತ್ರೆಗೆ ನಾವು ತುರಿದಿಟ್ಕೊಂಡಿರೋ ಇದು ಹಾಕೋಣ, ಸೋರೆಕಾಯಿ. ಇದನ್ನು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ. ತುಪ್ಪದಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈ ಥರ ಅದು ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಅದರ ಜ್ಯೂಸಸ್ಸಲ್ಲೇ ಅದು ಸ್ವಲ್ಪ ಬೇಯಲಿ, ಆಮೇಲೆ ಹಾಲು ಹಾಕೋಣ. ನೋಡಿ, ಈಗ ಚೆನ್ನಾಗಿ ನೀರೆಲ್ಲ ಡ್ರೈ ಅಪ್ ಆಗಿದೆ. ಈ ಟೈಮಲ್ಲಿ ಹಾಲು ಹಾಕೋಣ. ಒಂದು 3-4 ಕಪ್ ಹಾಲು ಹಾಕ್ತಾಯಿದ್ದೀನಿ. ಅದು ಮುಳುಗಷ್ಟು ಹಾಕಿದ್ರೆ ಸಾಕು. ಈಗ ನೆನೆಸಿರೋ ಸಾಬುದಾನ ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ರಾತ್ರಿನೇ ನಾನು ನೆನೆಸಿಟ್ಟಿದ್ದೆ. ಇದೇನು ಬೇಗ ನೆಂದೋಗುತ್ತೆ. ಬೆಳಗ್ಗೆ ಎದ್ದು ಕೂಡ ಒಂದು 1 ಅವರ್ 1/2 ಅವರ್ ನೆನೆಸಿದ್ರೆ ಸರಿ ಹೋಗುತ್ತೆ. ಈಗ ಇದು ಸಾಬುದಾನ ಆಮೇಲೆ ಈ ಸೋರೆಕಾಯಿ ಎಲ್ಲ ಚೆನ್ನಾಗಿ ಹಾಲಲ್ಲಿ ಬೇಯಲಿ. ಸ್ವಲ್ಪ ಸ್ಯಾಫ್ರನ್ ಕೇಸರಿ ಕೂಡ ಇದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ. ಇದು ಹೀಗೆ ಬಿಡೋಣ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಆಗ ಹಾಲೆಲ್ಲ ಚೆನ್ನಾಗಿ ಗಟ್ಟಿಯಾಗುತ್ತೆ. ಆಮೇಲೆ ಸಾಬುದಾನ ಆಮೇಲೆ ಸೋರೆಕಾಯಿ ಕೂಡ ಚೆನ್ನಾಗಿ ಬೇಯುತ್ತೆ. ಈ ಟೈಮಲ್ಲಿ ಈಗ ಸ್ವಲ್ಪ ಒಂದು 1/2 ಕಪ್ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವೀಟ್ಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕ್ಬೋದು, ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಪುಡಿ ಮಾಡಿರೋ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇದೇ ಚೆನ್ನಾಗಿ ಕುದ್ದು ಕ್ರೀಮೆಲ್ಲ ಸೇರ್ತಾ ಇದೆ. ನಾವೇನು ಎಕ್ಸ್ಟ್ರಾ ಕ್ರೀಮ್ ಆ್ಯಡ್ ಮಾಡೋದೇನು ಬೇಡ, ಬೇಕಿದ್ದರೆ ಹಾಕ್ಕೊಬೋದು. ನೋಡಿ, ಈಗ ಚೆನ್ನಾಗಿ ತಿಕ್ಕಾಗಿದೆ, ಸ್ವಲ್ಪ ಗಟ್ಟಿಯಾಗಿದೆ ಹಾಲು ಎಲ್ಲ. ಇದಿನ್ನೂ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ಸಾಬುದಾನ ಆಮೇಲೆ ಸೋರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡೋಣ. ಇದನ್ನು ಹೀಗೆ ತಣ್ಣಗಾದ್ಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಆಮೇಲೆ ಇದು ಸರ್ವ್ ಮಾಡೋಕ್ಕೆ ರೆಡಿ ಇರುತ್ತೆ. ಹಂಗೆ ಬಿಸಿಯಲ್ಲಿ ತಿನ್ನೋಕ್ಕೆ ಇಷ್ಟಪಡೋರು ಹಾಗೆ ಬಿಸಿ
ಕಪ್ಪಲ್ಲಿ ಹಾಕ್ಕೊಂಡು ತೊಗೊಬೋದು. ಸೊ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಬೋದು. ಸೊ ಈಗ ತಣ್ಣಗಾಗಿದೆ, ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತೆಗಿತೀನಿ, ಆಮೇಲೆ ಸರ್ವ್ ಮಾಡೋಣ. ಸೊ ಸೋರೆಕಾಯಿ ಸಾಬುದಾನ ಖೀರ್ ರೆಡಿಯಾಗಿದೆ. ಸೊ ಇದನ್ನು 1-2 ಅವರ್ಸ್ ನಾನು ಫ್ರಿಜ್ಜಲ್ಲಿ ಇಟ್ಟು ತೆಗೆದಿದ್ದೀನಿ. ಸೊ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಇದು, ಆಮೇಲೆ ಅಷ್ಟೇ ಹೆಲ್ತಿ ಕೂಡ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್. ಸೊ ನೋಡಿ ಎಷ್ಟು ಸೂಪರಾಗಿದೆ. ಸೊ ರುಚಿ ಕೂಡ ಅದ್ಭುತವಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಹ್ಯಾವ್ ಅ ಗ್ರೇಟ್ ವೀಕೆಂಡ್ ಗೈಸ್. ಟೇಕ್ ಕೇರ್, ಬಾಯ್.